ಅನುದಿನ ಆಹಾರ ಮಾರ್ಚ್ 21 ಶನಿವಾರ. ಪ್ರೀತಿಗೆ ಸಾಲಗಾರರು. ರೋಮಾಪುರದವರಿಗೆ 13ನೇ ಅಧ್ಯಾಯ 8ನೇ ವಚನ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನ ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಪ್ರತಿ ದೇವರ ಮಗು ಪ್ರೀತಿ ಎಂಬ ಋಣವನ್ನು ಹೊಂದಿರುತ್ತಾನೆ. ಮೊದಲು ನಮ್ಮ ದೇವರನ್ನ ಪ್ರೀತಿಸಬೇಕು, ನಂತರ ನಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಸಬೇಕು. ಕ್ರೈಸ್ತತ್ವವು ಪ್ರೀತಿಯ ಮಾರ್ಗವಾಗಿದೆ. ಪ್ರೀತಿಯು ಧರ್ಮಶಾಸ್ತ್ರದ ಕೇಂದ್ರ ಬಿಂದುವಾಗಿದೆ ಮತ್ತು ಕ್ರೈಸ್ತ ನಂಬಿಕೆಯ ಶ್ರೇಷ್ಠವಾದ ಆಜ್ಞೆಯಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಒಟ್ಟು 10 ಆಜ್ಞೆಗಳಿವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ 2 ಶ್ರೇಷ್ಠವಾದಂಥ ಆಜ್ಞೆಗಳನ್ನು ನೀಡಲಾಗಿದೆ. ಮೊದಲನೆಯದು, ನಾವು ದೇವರನ್ನ ಪ್ರೀತಿಸಬೇಕು. ಎರಡನೆಯದು, ನಾವು ನಮ್ಮ ನೆರೆಹೊರೆಯವನನ್ನು ನಮ್ಮಂತೆಯೇ ಪ್ರೀತಿಸಬೇಕು. ಈ 2 ಆಜ್ಞೆಗಳಲ್ಲಿ ಎಲ್ಲಾ ಧರ್ಮಶಾಸ್ತ್ರವು ಹಾಗೂ ಪ್ರವಾದಿಗಳ ಬೋಧನೆಗಳು ಅಡಕವಾಗಿವೆ. ನಾವು ಹೇಗೆ ಸಾಲಗಾರರಾದೆವು? ಸತ್ಯವೇದವು ತಿಳಿಸುತ್ತದೆ, ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದರಲ್ಲಿಯೇ ಪ್ರೀತಿ ಎಂಥದ್ದೆಂದು ನಮಗೆ ತಿಳಿದು ಬಂದಿದೆ. 1 ಯೋಹಾನ 3ನೇ ಅಧ್ಯಾಯ 16ನೇ ವಚನ. ಈ ದಿನಮಾನಗಳಲ್ಲಿ ಅನೇಕ ವಿಶ್ವಾಸಿಗಳು ಇತರರು ತಮಗೆ ಪ್ರೀತಿಯನ್ನ ತೋರಿಸಬೇಕೆಂದು ಆತೊರೆಯುತ್ತಿದ್ದಾರೆ. ಆದರೂ ಅವರು ದೇವರನ್ನು ಪ್ರೀತಿಸುವುದಿಲ್ಲ ಹಾಗೂ ಇತರರನ್ನು ಪ್ರೀತಿಸುವುದಿಲ್ಲ. ಅವರು ಪ್ರೀತಿ ಎಂಬ ಸಾಲವನ್ನು ಹೊತ್ತುಕೊಂಡಿದ್ದಾರೆ ಎಂಬ ಸತ್ಯವನ್ನು ಅವರು ಗ್ರಹಿಸಿಕೊಳ್ಳುತ್ತಿಲ್ಲ. ಸಾಲವನ್ನು ತೀರಿಸಲೇಬೇಕು. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಮರಣವನ್ನ ಅನುಭವಿಸಿ ನಮ್ಮನ್ನು ಪ್ರೀತಿಯ ವಿಷಯದಲ್ಲಿ ಸಾಲಗಾರರನ್ನಾಗಿ ಮಾಡಿದರು. ನಾವು ಪ್ರೀತಿಗೆ ಸಾಲಗಾರರು ಮತ್ತು ಇತರರನ್ನು ಪ್ರೀತಿಸುವ ವಿಷಯದಲ್ಲಿ ಸಾಲಗಾರರಾಗಿದ್ದೇವೆ. ಒಮ್ಮೆ ನಾನು ಕಣ್ಣೀರಿನಿಂದ ಬಾಧೆ ಪಡುತ್ತಿದ್ದ ಒಬ್ಬ ಸಹೋದರನನ್ನು ಸಂಧಿಸಿದೆನು. ಆತನ ಹೆಂಡತಿಯು ಆತನನ್ನ ಬಿಟ್ಟು ಹೋಗಿದ್ದಳು. ಕನಿಕರದಿಂದ ಕೂಡಿದವನಾಗಿ ಭಾರದಿಂದ ಕರ್ತನ ಸಮಾಧಾನವನ್ನು ಅವರ ಮನೆಗೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಆಶೀರ್ವದಿಸಿದನು. ಕೆಲವು ವಾರಗಳ ನಂತರ ಆತನು ಸಿಹಿ ತಿಂಡಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನನ್ನು ಕಾಣಲು ಬಂದನು. ಆತನು ಹೀಗೆ ಹೇಳಿದನು, ನಾನು ನಿಮ್ಮ ಪ್ರೀತಿ ಹಾಗೂ ಪ್ರಾರ್ಥನೆಗಳಿಗೆ ಋಣಿಯಾಗಿದ್ದೇನೆ. ದಯವಿಟ್ಟು ಇದನ್ನು ಸ್ವೀಕರಿಸಿರಿ ಎಂದು ಹೇಳಿದನು. ಅಂದು ನೀವು ಭಾರದಿಂದ ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ದೊಡ್ಡ ಸಂತೋಷವು ನನ್ನ ಹೃದಯವನ್ನು ತುಂಬಿಕೊಂಡಿತು. ನೀವು ಪ್ರಾರ್ಥಿಸಿದ ಪ್ರಕಾರವೇ ನನ್ನ ಹೆಂಡತಿಯು ಪುನಃ ಹಿಂತಿರುಗಿ ಬಂದಿದ್ದಾಳೆ ಮತ್ತು ನಾವಿಬ್ಬರು ಸಂತೋಷವಾಗಿ ಜೀವಿಸುತ್ತಿದ್ದೇವೆ. ನೋಡಿರಿ, ಒಂದು ಪ್ರೀತಿಯ ಕಾರ್ಯವು ಆತನನ್ನು ಸಾಲಗಾರನನ್ನಾಗಿ ಮಾಡಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮೇಲಿನ ಅಪಾರವಾದ ಪ್ರೀತಿಯ ನಿಮಿತ್ತ ದಾಸನ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದನು. ಆ ಪ್ರೀತಿಯ ಕಾರಣದಿಂದ ಯೇಸು ಕರುಣೆಯಿಂದ ಲೆಕ್ಕವಿಲ್ಲದ ಅದ್ಭುತ ಕಾರ್ಯಗಳನ್ನು ಮಾಡಿದನು. ನಮ್ಮ ಮೇಲಿನ ಪ್ರೀತಿಯ ದೆಸೆಯಿಂದ ಆತನು ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡನು. ಯಾತನೆಯನ್ನು ಅನುಭವಿಸುತ್ತಾ ಯೆರೂಸಲೇಮಿನ ಬೀದಿಗಳಲ್ಲಿ ನಡೆದು ಹೋದನು. ಮುಳ್ಳಿನ ಕಿರೀಟವನ್ನು ಆತನ ತಲೆ ಮೇಲೆ ಧರಿಸಿಕೊಂಡಿದ್ದನು. ಆತನ ಶರೀರದಲ್ಲಿ ಚೂಪಾದ ಮುಳ್ಳುಗಳು ಹೊಕ್ಕವು. ಆತನು ಸ್ವಯಂ ಪ್ರೇರಿತನಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನು ನಮಗಾಗಿ ಸಮರ್ಪಿಸಿದನು. ಪ್ರಿಯ ದೇವರ ಮಕ್ಕಳೇ, ಇಂಥ ಶ್ರೇಷ್ಠವಾದ ಪ್ರೀತಿಗೆ ನಾವು ಬದಲೇನು ಕೊಡಲು ಸಾಧ್ಯ? ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು
ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಕೀರ್ತನೆ 116, 12-13 ವಚನಗಳು. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೆಹೋಶುವನು 7ನೇ, 8ನೇ ಮತ್ತು 9ನೇ ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21-38 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.